ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಈಗ ಉತ್ಖನನಕ್ಕೆ ಕ್ಷಣಗಣನೆ ಸಹ ಈಗ ಆರಂಭವಾಗ್ತಾ ಇದೆ. ನಾವು ಸದ್ಯ ಲಕ್ಕುಂಡಿ ಗ್ರಾಮದ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿದ್ದೀವಿ. ದೃಶ್ಯದಲ್ಲೂ ಕೂಡ ನೋಡ್ತಾ ಇರಬಹುದು. ಈಗಾಗಲೇ ಉತ್ಖನನಕ್ಕೆ ಸಾಕಷ್ಟು ಸಕಲ ಸಿದ್ಧತೆಯನ್ನು ಕೂಡ ಈಗಾಗಲೇ ಪುರಾತತ್ವ ಇಲಾಖೆಯ ಅಧಿಕಾರಿಗಳು ಕೂಡ ಮಾಡ್ಕೊಂಡಿರುವಂಥದ್ದು. ಈಗಾಗಲೇ ಈ ಒಂದು ಸ್ಥಳ ಏನಿದೆ ಇದು ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿರ್ತಕ್ಕಂಥದ್ದು. ಈ ಒಂದು ಸುಮಾರು 10 ಮೀಟರ್ ಉದ್ದ, 10 ಮೀಟರ್ ಅಗಲ, ಜೊತೆಗೆ 7 ರಿಂದ 8 ಅಡಿ ಉದ್ದಕ್ಕೆ ಆಳವಾಗಿ ಇದನ್ನು ತೆಗೆಯುವಂಥ ಕೆಲಸ ಆಗುತ್ತೆ, ಉತ್ಖನನ ಮಾಡುವಂಥ ಕೆಲಸ ಆಗುತ್ತೆ. ಯಾಕಂದರೆ ಇಲ್ಲಿ ಸುಮಾರು ಪ್ರಾಚೀನ ಕಾಲದ ವಸ್ತುಗಳು ಕೂಡ ಸಿಗುವ ಒಂದು ಸಾಧ್ಯತೆಗಳು ಇದ್ದಾವೆ. ಈಗಾಗಲೇ ಅಧಿಕಾರಿಗಳ ತಂಡ ಬಂದು ಇಲ್ಲಿ ಈಗಾಗಲೇ ಎಲ್ಲ ಮ್ಯಾಪಿಂಗ್ ಕೂಡ ಮಾಡ್ತಾ ಇದ್ದಾರೆ. ಎಷ್ಟು ಅಡಿ ಉದ್ದ ತೆಗಿಬೇಕು, ಎಷ್ಟು ಅಡಿ ಅಗಲ ತೆಗಿಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಚೌಕಟ್ಟನ್ನು ಕೂಡ ಹಾಕೊಳ್ತಾ ಇದ್ದಾರೆ. ಇಲ್ಲಿ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಹಾಗೂ ಚಂದ್ರಮೌಳೇಶ್ವರ ದೇವಸ್ಥಾನ, ಇನ್ನು ಸಿದ್ಧರ ಬಾವಿ ಅಂತೇನಿದೆ ಆ ಸಿದ್ಧರ ಬಾವಿಯವರೆಗೂ ಕೂಡ ಈ ಒಂದು ಉತ್ಖನನ ಕಾರ್ಯ ಕೂಡ ನಡೀತಾ ಇದೆ. ಸುಮಾರು ಯಾಕಂದರೆ ಇಲ್ಲಿ ಈ ಹಿಂದೆ ಕೂಡ ರಿತ್ತಿ ಕುಟುಂಬ ಏನಿತ್ತು, ರಿತ್ತಿ ಕುಟುಂಬಕ್ಕೆ ನಿಧಿ ಸಿಕ್ಕ ಬೆನ್ನಲ್ಲೇ ಕೂಡ ಈಗ ಇಲ್ಲಿ ಉತ್ಖನನ ಕಾರ್ಯ ಕೂಡ ಈಗ ಆರಂಭವಾಗಿರುವಂಥದ್ದು. ಅಲ್ಲಿ ಸುಮಾರು ಈ ರಿತ್ತಿ ಕುಟುಂಬದಿಂದ ಈ ಒಂದು ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಅಚ್ಚ ಹಾಕ್ತಕ್ಕಂಥ ಈ ಒಂದು ಅಚ್ಚಪ್ಪನ ಬಯಲೇನಿದೆ, ಇಲ್ಲಿಯೂ ಕೂಡ ಸಾಕಷ್ಟು ನಿಧಿ ಸಿಗುವ ಸಂಭವ ಇದೆ. ಹೀಗಾಗಿ ಇಲ್ಲಿ ಉತ್ಖನನ ಕಾರ್ಯ ಕೂಡ ಈಗ ಆರಂಭವಾಗ್ತಾ ಇದೆ. ಯಾಕಂದರೆ ಇಲ್ಲಿಯೂ ಕೂಡ ಟಂಕಸಾಲೆ ಇತ್ತು, ಅಲ್ಲಿಂದ ಇಲ್ಲಿಗೆ ಸುಮಾರು 50 ರಿಂದ 60 ಮೀಟರ್ ದೂರ ಇತ್ತು. ಹೀಗಾಗಿ ಇಲ್ಲಿ ಸಾಕಷ್ಟು ಅವಶೇಷಗಳು ಆಗಿರ್ಬೋದು, ಜೊತೆಗೆ ಚಿನ್ನಾಭರಣಗಳಾಗಿರ್ಬೋದು ಇಂಥ ಸಿಗುವ ಒಂದು ನಿರೀಕ್ಷೆ ಕೂಡ ಇಟ್ಟುಕೊಂಡು ಇವತ್ತು ಉತ್ಖನನ ಕಾರ್ಯಕ್ಕೆ ಕೂಡ ಈಗ ಸರ್ಕಾರ ಮುಂದಾಗಿರುವಂಥದ್ದು. ಇದೇ ವಿಚಾರ ಸಂಬಂಧಪಟ್ಟಂಗೆ ಮಾತನಾಡಲು ನಮ್ಮ ಜೊತೆಗೆ ರಾಜ್ಯ ಪುರಾತತ್ವ ಇಲಾಖೆಯ ನಿರ್ದೇಶಕರಾಗಿರುವಂಥ ಶೇಜೇಶ್ವರ್ ಅವರು ಕೂಡ ಇದ್ದಾರೆ. ಸಂಪೂರ್ಣವಾದ ಮಾಹಿತಿಯನ್ನು ಕೂಡ ಅವರಿಂದ ಪಡೆಯೋಣ. ಸರ್, ಈಗ ಉತ್ಖನನ ಕಾರ್ಯ ಕೂಡ ಈಗಾಗಲೇ ಕ್ಷಣಗಳನ್ನು ಆರಂಭ ಮಾಡ್ತಿದ್ರು ಸರ್. ಏನು ಎಕ್ಸ್ಪರ್ಟ್ ಟೀಮ್ ಇದೆ, ಏನೇನೆಲ್ಲ ಮಾಡ್ತಾಯಿದ್ರಿ ಸರ್? ಸರ್, ಆ್ಯಕ್ಚುಲಿ ಇದು ನಾವು ಉತ್ಖನನ ನಮಗೆ ಮೇ 15, 2025 ಅನುಮತಿ ಬಂದಿತ್ತು ಸರ್. ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಸಚಿವರು, ನಮ್ಮ ಇಲಾಖೆ ಆಯುಕ್ತರು, ಕಾರ್ಯದರ್ಶಿಗಳ ಮುಖಾಂತರ ಇದು ಉದ್ಘಾಟನೆ ಮಾಡಿ ಚಾಲನೆ ಆಗಿತ್ತು. ಇಂದು ನಾವು ಇದನ್ನು ಉತ್ಖನನ ಕೈಗೊಳ್ಳಲು ಕ್ರಮ ವಹಿಸ್ತಾ ಇದ್ದೀವಿ. ಆ್ಯಕ್ಚುಲಿ ನಿಧಿ ಸಿಕ್ಕ ಬೆನ್ನಲ್ಲೇ ಅಂತ ಎಕ್ಸ್ಕವೇಷನ್ ಅಂತಲ್ಲ ಸರ್, ಇದು ಆಲ್ರೆಡಿ ಮೊದಲಿದ್ದ ನಮಗೆ ಪರ್ಮಿಷನ್ ಬಂದಿತ್ತು, ನಾವು ಉತ್ಖನನ ಮಾಡ್ತಾಯಿದ್ದೀವಿ. ಇಲ್ಲಿ ದೇವಾಲಯಕ್ಕೆ ಸಂಬಂಧಪಟ್ಟಂಥ ಪ್ರಾಚ್ಯಾವಶೇಷಗಳು ಸಿಗ್ಬೋದು ಅಂತ ಒಂದು ದೃಷ್ಟಿಕೋನ ಇಟ್ಕೊಂಡು ಆಮೇಲೆ ನಮ್ಮ ಇದು ಎಕ್ಸ್ಕವೇಷನ್ ನಿರ್ದೇಶಕದ ಟಿ.ಎಂ. ಕೇಶವ್ ಅವ್ರ ನೇತೃತ್ವದಲ್ಲಿ ನಾವು ಎಕ್ಸ್ಕವೇಷನ್ ಕೈಗೊಂಡಿದ್ದೀವಿ ಸರ್. ಸರ್, ಎಕ್ಸ್ಪರ್ಟು ಅಂತ ಬರೋದಿಲ್ಲ. ಇದಕ್ಕೆ ಮೇಯ್ನು ಒಬ್ಬ ನಮ್ಮ ಎಕ್ಸ್ಕವೇಷನ್ ಡೈರೆಕ್ಟರ್ ಇರ್ತಾರೆ, ಡೈರೆಕ್ಟರ್ ಇರ್ತಾರೆ. ಆಮೇಲೆ ಇದಕ್ಕೊಂದು ಟೀಮ್ ಮಾಡ್ಕೊಂಡಿರ್ತೀವಿ ನಾವು, ಆರ್ಕಿಯಾಲಜಿಸ್ಟ್ಗಳು, ಹಿಸ್ಟೋರಿಯನ್ಸು ಎಲ್ಲ ಟೀಮ್ ಮಾಡ್ಕೊಂಡು ಇದನ್ನು ಮಾಡ್ತಾಯಿದ್ದೀವಿ ಸರ್. ಎಕ್ಸ್ಕವೇಷನ್ ಈಗ ಉತ್ಖನನ ಬಹಳಷ್ಟು ಸೂಕ್ಷ್ಮವಾದ ಕೆಲಸಗಳಾಗ್ತದೆ ಸರ್. ಇದಕ್ಕೆ ಯಾವ ರೀತಿ ಉತ್ಖನನಕ್ಕೆ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ ಸರ್? ನಾವು ಇದನ್ನು ಆರಿಜೆಂಟಲ್ ಎಕ್ಸ್ಕವೇಷನ್ ಮಾಡ್ತಾಯಿದ್ದೀವಿ. ಇದಕ್ಕೆ ಸಂಬಂಧಪಟ್ಟಂಥ ಸೂಕ್ಷ್ಮವಾದ ನಾವು ಯಾವುದೇ ಒಂದು ಚಾಕು, ಈ ರೀತಿ ಸಣ್ಣ ಪಿಕಾಸಿಗಳು, ಈ ರೀತಿ ಆಯುಧಗಳನ್ನು ಬಳಸ್ಕೊಂಡು ಸೂಕ್ಷ್ಮವಾಗಿ ಇಲ್ಲಿ ನಮಗೆ ಇಷ್ಟು ಮೀಟ್ರು, ಇಷ್ಟು ಇಂಚು, ಇಷ್ಟು ಅಡಿ ಹೋಗ್ಬೇಕಂತ ನಮಗೇನು ನಿಗದಿತ ಇರೋದಿಲ್ಲ ಸರ್. ಹೇಗೆ ಪ್ರಾಚ್ಯಾವಶೇಷಗಳು ಸಿಗ್ತಾವೋ ಅದ್ರ ಮೇಲೆ ನಾವು ಎಕ್ಸ್ಕವೇಷನ್ ಮುಂದುವರ್ಸ್ಕೊಂಡು ಹೋಗ್ತೀವಿ ಸರ್. ಕೇಂದ್ರದಿಂದ ಎಷ್ಟು ಪರ್ಮಿಷನ್ ಸಿಕ್ಕಿದೆ ಸರ್ ಈಗ? ಸರ್, 10 ಸ್ಕ್ವೇರ್ ಮೀಟ್ರ್ ಸಿಕ್ಕಿದೆ ಸರ್ ನಮಗೆ. ಅದನ್ನು ಈಗ ಅದನ್ನು ಉತ್ಖನನ ಮಾಡ್ತೀವಿ ಸರ್. ಏನೇನು ಸಿಗ್ಬೋದು ಸರ್? ಯಾಕಂದರೆ ಯಾವ ಕಾಲದ್ದು ಇಲ್ಲೆಲ್ಲ ಸರ್ ನಮಗೇನಂದರೆ ಟೋಟಲಿ ಟೆಂಪಲ್ಗೆ ಸಂಬಂಧಪಟ್ಟಂಥ ಪ್ರಾಚ್ಯಾವಶೇಷಗಳು ಸಿಗ್ಬೋದು. ಒಟ್ಟು ಅದು ಸಿಕ್ಕಾದ್ಮೇಲೆ ನಾವು ಹೇಳ್ಬೋದು ಸರ್, ಏನು ಹೊಸ ಇತಿಹಾಸ ಕಟ್ಬೋದು, ಏನು ಹೊಸ ಇತಿಹಾಸ ಸಿಕ್ತು ಅಂತ ಪ್ರಾಚ್ಯಾವಶೇಷಗಳು ದೊರೆತ ಹಿನ್ನೆಲೆಯಲ್ಲಿ ನಾವು ನೋಡ್ಬೋದು ಸರ್. ಇಲ್ಲಿ ವಿಜಯನಗರ ಸಾಮ್ರಾಜ್ಯ ಆಳ್ವಿಕೆಗಳು ಅವರಿಂದ ಸಂಬಂಧಪಟ್ಟದ್ದು ಚಾಲುಕ್ಯರ ಕಾಲದ್ದು ಸಿಗ್ಬೋದು ಸರ್. ಯಾರ ಕಾಲದ್ದು ಸಿಗ್ಬೋದು ಅಂತ ಹೇಳೋಕ್ಕಾಗಲ್ಲ. ಒಟ್ಟು ಪ್ರಾಚ್ಯಾವಶೇಷಗಳಂತೂ ನಮಗೆ ಕಂಡು ಬರುತ್ತವೆ. ಬಂದ ಪ್ರಾಚ್ಯಾವಶೇಷ ಸಿಕ್ಕಾದಾದ್ಮೇಲೆ ಯಾವ ಪೀರಿಯಡ್ ಅಂತ ನಾವು ಹೇಳ್ಬೋದು ಸರ್. ಥ್ಯಾಂಕ್ ಯು. ಎಸ್, ಇದೆಲ್ಲವೂ ಕೂಡ ರಾಜ್ಯ ಪುರಾತತ್ವ ಇಲಾಖೆಯ ನಿರ್ದೇಶಕರ ಮಾತಾಗಿರುವಂಥದ್ದು. ಈಗಾಗಲೇ ನಾವು ಉತ್ಖನನ ಕಾರ್ಯಕ್ಕೂ ಕೂಡ ಆರಂಭ ಮಾಡ್ತೀವಿ. ಆದಷ್ಟು ಬೇಗ ಇಲ್ಲಿ ಯಾವ ಕಾಲದ್ದು ಅವಶೇಷಗಳು ಸಿಗ್ತವೆ, ಜೊತೆಗೆ ಇಲ್ಲಿ ಏನಾದರೂ ಚಿನ್ನಾಭರಣಗಳು ಸಿಗ್ತಾವೆ ಏನು ಅನ್ನೋದ್ರ ಬಗ್ಗೆ ಸಾಕಷ್ಟು ನಿರೀಕ್ಷೆ ಕೂಡ ಇದೆ, ಕುತೂಹಲ ಕೂಡ ಇದೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಸಂತೋಷ್ ಕುಣೂರ್, ನ್ಯೂಸ್ 18 ಗದಗ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.